ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಅನಿರ್ದಿಷ್ಟ ಕಾಲ ಬಿಜೆಪಿಯಿಂದ ಅನಿರ್ದಿಷ್ಟ ಧರಣಿ. ಯಮಕನಮರಡಿ ಭಾರತೀಯ ಜನತಾ ಪಕ್ಷದ ಮಂಡಲದ ವತಿಯಿಂದ 2ನೇ ದಿನ ಪ್ರತಿಭಟನೆ. ವಾಲ್ಮೀಕಿ ನಿಗಮದ ಹಣದ ಭ್ರಷ್ಟಾಚಾರದ ರೂವಾರಿಯಾದ ಬಿ ನಾಗೇಂದ್ರ ಅವರ ವಿರುದ್ಧ ಅನಿರ್ದಿಷ್ಟ ಕಾಲ ಪ್ರತಿಭಟನೆಯನ್ನು ನಡೆಸಲಾಯಿತು. ಬಿ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದ ಹಣವನ್ನು ಚುನಾವಣೆಗೆ ಬಳಸಿಕೊಂಡಿರುವುದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಚುಕ್ಕೆಯಂತೆ. ಬಡವರಿಗೆ ಸಿಗಬೇಕಾದ ಮನೆಗಳು, ಯುವಕರಿಗೆ ಸಾಲ ಸೌಲಭ್ಯಗಳು, ರೈತರಿಗೆ ಭೂಮಿ ಕೊಡೋದಕ್ಕಾಗಿ ಖರ್ಚಾಗಬೇಕಿದ್ದ ಹಣವು ತೆಲಂಗಾಣದ ಕಾಂಗ್ರೆಸ್ ಪಾರ್ಟಿ ಬಟ್ಟೆ ಅಂಗಡಿ, ಬಂಗಾರದ ಅಂಗಡಿ, ಬಾರ್, ಬೇನಾಮಿ ಅಕೌಂಟ್ಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಕಳಿಸಿದ್ದಾರೆ. ವಾಲ್ಮೀಕಿ ಹಗರಣದ ಬಗ್ಗೆ ಬಿಜೆಪಿಯು ಧ್ವನಿ ಎತ್ತಿದಾಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 89 ಕೋಟಿ ಹಗರಣವಾಗಿದೆ ಎಂದು ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಪಾತ್ರವೂ ಇದೆ. ಸಂಪುಟದಲ್ಲಿ ಮತ್ತೆ ಸಚಿವರಾಗಿ ಮಾಡಿದ್ದಾರೆ ಇವರನ್ನು. ಆದ್ದರಿಂದ ಭಾರತೀಯ ಜನತಾ ಪಕ್ಷವು ಸಹ ಇರುವುದರಿಂದ ಬಿ ನಾಗೇಂದ್ರ ಇಂದಿನಿಂದ ಸದನದ ಒಳಗೆ ಹಾಗೂ ಹೊರಗೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮುಂದುವರಿಯಲಿದೆ. ಬಿ ನಾಗೇಂದ್ರ ಇವರನ್ನು ಮಂತ್ರಿ ಪದದಿಂದ ವಜಾಗೊಳಿಸಿ ಅದೇ ಸಮುದಾಯದ ಬೇರೆ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಡುವವರೆಗೂ ಹೋರಾಟವನ್ನು ನಡೆಸುತ್ತೇವೆ ಎಂದು ಪಟ್ಟು ಹಿಡಿದರು. ಇದೇ ಸಂದರ್ಭದಲ್ಲಿ ಸಂಸದ ಜಗದೀಶ್ ಶೆಟ್ಟರ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ನಗರ ಘಟಕ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್, ಗೀತಾ ಸುತಾರ್, ರಾಜ್ಯ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಯಮಕನಮರಡಿಯ MLA ಮುಂಬರುವ ಅಭ್ಯರ್ಥಿಯಾದ ಬಸವರಾಜ ಹುಂದಿ, ಯಮಕನಮರಡಿ ಘಟಕದ ಅಧ್ಯಕ್ಷ ಶ್ರೀಶೈಲ್ ಯಮಕನಮರಡಿ, ಅಪ್ಪಯ್ಯ ಜಾಜ್ರಿ, ಅರ್ಜುನ್ ಪಾಟೀಲ್, ದುಂಡಪ್ಪ ದೇವರಮನಿ, ಹನುಮಂತರಾವ್ ಇನಾಮದಾರ್, ಈರಪ್ಪ ಪಾಟೀಲ್, ಭರ್ಮಾ ಸನದಿ, ಸಂತೋಷ್ ಪಾಟೀಲ್, ಸುಶಾಂತ್ ಭರ್ಮಾಜ್, ರಂಗಯ್ಯ ಮಠಪತಿ, ಸುರೇಶ್ ಪಾಟೀಲ್, ಮಹಂತೇಶ್ ರಾಮನಕಟ್ಟಿ, ಬಸವಣ್ಣಿ ಲಕಪ್ಪಗೋಳ್, ಬಾಳೆ ತವಗುಮಠ್, ಮನೋಹರ್ ಮುತ್ಕಂಡಿಕರ್, ಶಿವಾಜಿ ಶಿರಗಾಂವ್ಕರ್, ಚನ್ನಬಸ್ಸು ಪವಾಡಿ, ಸಿದ್ದೇಗೌಡ ಮುದ್ಗಿ, ಮಲ್ಲಪ್ಪ ಢೋಲಿ, ಸಚಿನ್ ಬಾಳಿಕಾಯಿ, ಪ್ರಶಾಂತ್ ಆಡಿ, ದೇವಪ್ಪ ಚೌಗಲೆ, ಲಕ್ಷ್ಮೀಕಾಂತ್ ಚೌಗಲೆ, ಮಲ್ಲಪ್ಪ ಮುತ್ಗೇಕರ್, ಮಹೇಶ್ ಕಡೋಲ್ಕರ್, ನಾಗೇಶ್ ಭಾತ್ಖಾಂಡೆ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಬೆಳಗಾವಿ. ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳುವವರೆಗೆ ಇದೇ ರೀತಿ ಅಹೋರಾತ್ರಿ ಹೋರಾಟವನ್ನ ಧರಣಿಯನ್ನು ನಾವು ಮಾಡುತ್ತೇವೆ. ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಜಿಲ್ಲೆಯ ಮುಖಂಡರು ಮತ್ತು ಶಾಸಕರು, ಮಾಜಿ ಶಾಸಕರು ಅವರ ನೇತೃತ್ವದಲ್ಲಿ, ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮೆಲ್ಲ ಗಟ್ಟಿ ಕಾರ್ಯಕರ್ತರ ನೇತೃತ್ವದಲ್ಲಿ ನಾವು ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡುವವರೆಗೆ ಹೋರಾಟವನ್ನ ಮುಂದುವರಿಸುತ್ತೇವೆ. ಮತ್ತು ನಾವು ನಮ್ಮ ಯಮಕನಮರಡಿ ಮತಕ್ಷೇತ್ರದ ಪರವಾಗಿ ಹೇಳಬೇಕಂದ್ರ, ನಮ್ಮ ಯಮಕನಮರಡಿ ಮತಕ್ಷೇತ್ರದ ಜನತೆ ಆಶೀರ್ವಾದದಿಂದ ಅವರ ಮತಗಳನ್ನು ಪಡೆದು ಇವತ್ತಿನ ದಿನ ಶಾಸಕರಾಗಿರಿ, ಜಿಲ್ಲೆಯ ಉಸ್ತುವಾರಿಗಳಾಗಿರಿ, ಮಂತ್ರಿಗಳಾಗಿರಿ. ಆದ್ರೆ ನಿನ್ನೆನೂ ಸಹ ನಾನು ಇದೇ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀನಿ. ಮಾನ್ಯ ಮಂತ್ರಿಗಳೇ, ನಿಮಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳು ಕುಂಠಿತವಾಗಿವೆ. ವಿಶೇಷವಾಗಿ ಗುಟ್ಟಗುದ್ದಿ ರಾಜಗಡ್ಡಿ ಆದ ನೀರಾವರಿ ಅದು ಬ್ಯಾನರ್ನಲ್ಲಿ ಮಾತ್ರ ಇದೆ. ಅಲ್ಲಿ ಕೆಲಸವನ್ನ ನೀವು ಅಚ್ಚುಕಟ್ಟಾಗಿ ಮಾಡ್ತಾ ಇಲ್ಲ. ಆ ಕೆಲಸ ಪೂರ್ಣವಾಗಿ ಆಗಬೇಕು. ಯಾಕಂದ್ರೆ ಕುಂಠಿತವಾಗಿದೆ ಕಾಮಗಾರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅಂತ ಒಂದು ಕಾಮಗಾರಿಗಳನ್ನ ನೀವು ಕೂಡಲೇ ಮುಗಿಸ್ಬೇಕು. ಯಾಕಂದ್ರೆ ಚುನಾವಣೆಗಿಂತ ಮುಂಚೆ ನೀವು ಪೂಜೆಗಳನ್ನು ಮಾಡ್ತೀರಿ, ಅದನ್ನ ಆವತ್ತಿನ ಬ್ಯಾನರ್ ನೀರು ನಕ್ಷೆ ಹಚ್ಚಿರ್ತೀರಿ. ಆದ್ರೆ ಇವತ್ತಿನವರೆಗೆ ನೀರು ಬಂದಿಲ್ಲ. ಅದು ಅವೈಜ್ಞಾನಿಕವಾಗಿದೆ. ವೈಜ್ಞಾನಿಕವಾಗಿ ಆ ಕಾಮಗಾರಿಯನ್ನ ಪೂರ್ಣ ಮಾಡಬೇಕಂತ ಈ ಮುಖಾಂತರ ನಾನು ಆಗ್ರಹ ಪಡಿಸುತ್ತೇನೆ. ಮತ್ತು 25 ವರ್ಷಗಳ ಹಿಂದಿನಿಂದ ಬಳ್ಳಾರಿನಾಳ ಕಟ್ಟಡ ಹಾಗೆ ನಿಂತಿದೆ. ಆ ಭಾಗದ ಜನರ ಏನ ಕಟ್ಟಡದ ಒಳಗೆ ಬರತಕ್ಕಂತ ಜನರೇನವರ ಆ ಭಾಗದ ರೈತರ ಪರಿಹಾರವನ್ನ ಕೂಡಲೇ ಕೊಡಬೇಕು. ಆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು. ಮತ್ತು ಹುದಲಿಂದ ಹಿಡಿದ ಈ ಹುಲಿಯಾನೂರು ಮಠ ಬರುವಂತ ಮ್ಯಾಲ ಎಲ್ಲ ನಮ್ಮ ಗುಡದೇರಿ ಇರುವಂತ ವಾಲ್ಮೀಕಿ ಜನಾಂಗ ಅಂತವರಿಗೆ ಅವರ 100-200 ವರ್ಷಗಳಿಂದ ಅದ ಗ್ರಾಮದಾಗ ವಾಸ ಮಾಡ್ತಾರೆ. ಅಂತವ್ರು ರೆವಿನ್ಯೂ ಗ್ರಾಮಗಳಿಲ್ಲ, ಅವರ ರೆವಿನ್ಯೂ ಗ್ರಾಮಗಳ ಮಾಡಬೇಕು. ಮತ್ತು ಆ ಭಾಗದ ಜನರ ನೀವು ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಿ ಅಲ್ಲಿ ಸಮೀಕ್ಷೆ ಮಾಡಿ ಆ ಜನರಿಗೆ ಭೂಮಿ ಹಕ್ಕುಪತ್ರ ಪತ್ರಗಳನ್ನ ಕೊಟ್ಟು ಆ ಜನರ
ಭಾವನೆಗಳಿಗೆ ಮತ್ತು ಆ ಜನರಿಗೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು. ಅವರ ಇವತ್ತಿನ ನೋಡ್ತಾ ಇದ್ದೀರಿ, ಅವರನ್ನ ತಮ್ಮ ಮತ ಬ್ಯಾಂಕ್ ಆಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ. ಅವ್ರಿಗೇನು ನಿಮ್ಮ ಕೊಡುಗೆಗಳಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಂತೂ ಹಾಗೆ ಉಳಿದಿವೆ. ಸಾಕಷ್ಟು ಯಾತ್ ನೀರಾವರಿ ಯೋಜನೆಗಳು ಮಲ್ಲಾರಗೌಡ ಪಾಟೀಲ್ ಅವರು ಮಾಡಿದಂತ ಯೋಜನೆಗಳು, ದಡ್ಡಿ ಯಾತ್ ನೀರಾವರಿ ಇನ್ನೂ ಹಾಗೆ ಕುಳಿತಿದೆ. ಹಂಚಿನಳ್ಳಿ ಯಾತ್ ನೀರಾವರಿ ಹಾಗೆ ಕೂತಿದೆ. ಪುಣ್ಯ ಯಾತ್ ನೀರಾವರಿ ಹಾಗೆ ಇದೆ. ಅವಕ್ಕೆ ಯಾವತ್ತು ನೀರು ಬಿಡುವಂತ ಕೆಲಸವನ್ನು ನೀವು ಮಾಡ್ತಾ ಇಲ್ಲ. ಋತುಂಪುರ ಯಾತ್ ನೀರಾವರಿಗೆ ಅದಕ್ಕೆ ಕಿನಾಲದಲ್ಲಿ ಹೂಳನ್ನು ತೆಗೆದು ಸರಿಯಾಗಿ ರೈತರಿಗೆ ನೀರು ಬಿಡುವಂತ ಕೆಲಸವನ್ನ ನೀವು ಮಾಡ್ತಾ ಇಲ್ಲ. ಅಂತ ಅಭಿವೃದ್ಧಿ ಕೆಲಸಗಳಿಗೆ ನೀವು ಒತ್ತು ಕೊಡಬೇಕು. ನೀವು ಬೇಕಾಬಿಟ್ಟಿ ನಮ್ಮ ಕ್ಷೇತ್ರದಲ್ಲಿ ಲ್ಯಾಂಡ್ ಮಾಫಿಯಾ ತಾಂಡವಾಡ್ತಿದೆ. ಅಂತ ಮರಳು ದಂಧೆ ತಾಂಡವಾಡ್ತಾ ಇದೆ. ಅಂತ ಅಭಿವೃದ್ಧಿ ಕೆಲಸ ಬಿಟ್ಟು ಅಂತ ಕೆಲಸಗಳು ನೀವು ಕೈ ಹಾಕಿದ್ರೆ ಅಂತವೆಲ್ಲ ನಿಲ್ಲಬೇಕು. ಈ ವೇದಿಕೆ ಮುಖಾಂತರ ಆಗ್ರಹ ಪಡಿಸುತ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡ ಕ್ಷೇತ್ರದಲ್ಲಿ ಇನ್ನು ಮುಂದೆ ಯಾವ್ದಾದ್ರು ಅಕ್ರಮ ಚಟುವಟಿಕೆ ನಡೆದ್ರೆ ಅದಕ್ಕೆ ನೇರವಾಗಿ ಆ ಭಾಗದ ಶಾಸಕರು ಸಚಿವರು ನೀವೇ ಹೊಣೆಗಾರ, ನೀವು ಅದನ್ನ ತಡೆಯಬೇಕು ಅಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ಆಗ್ರಹ ಪಡಿಸುತ್ತೇನೆ. ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಅವರ ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಪಡಿಸುತ್ತೇನೆ. ಈ ಒಂದು ವೇದಿಕೆ ಮೇಲೆ ಆಶೀನರಾಗಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಆಯೋಜಕರಿಗೆ ವಂದಿಸುತ್ತಾ ಮತ್ತೊಮ್ಮೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್.